ಕರ್ನಾಟಕ, ಜೈ ಕರಾಟೆ. ಈ ದಿನ ಬಹಳ ವಿಶೇಷವಾದ ಒಂದು ದಿನ ಅಂತಲೇ ನಾವು ಭಾವಿಸಿದ್ದೀವಿ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ನವದೆಹಲಿ, ನಮ್ಮ ಕಚೇರಿ ಇರೋದು ನವದೆಹಲಿಯಲ್ಲಿ. ಇವತ್ತಿನವರೆಗೂ ನಾವು ಸುಮಾರು ದಿಗ್ಗಜರಿಗೆ, ಹಂಸಲೇಖ ಸಾರ್ಗೆ, SP ಬಾಲಸುಬ್ರಹ್ಮಣ್ಯಂ ಅವರಿಗೆ, ಶಂಕರ್ ಗಣೇಶ್ ಅವರಿಗೆ ಹಾಗೂ ಸುಮಾರು ಶಶಿಕುಮಾರ್ ಸರ್ ಅವರಿಗೆ ನಾವು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡಿಂದ ವಿಶ್ವ ದಾಖಲೆಯನ್ನು ನೀಡಿರ್ತೀವಿ. ಇವತ್ತಿನ ದಿವಸ ನಮ್ಮ ಈ ಒಂದು ಸಂಸ್ಥೆಯ ವತಿಯಿಂದ ಸುಮಾರು ಒಂದು 10 ರಿಂದ 14 ಜನಕ್ಕೆ, ನಿಮಗೂ ಸಹ ನಾವು ವಿಶ್ವ ದಾಖಲೆಯನ್ನು ನೀಡುವಲ್ಲಿ ಒಂದು ಪ್ರಮುಖ ಪಾತ್ರ ವಹಿಸ್ತೀವಿ ಅಂತ ಹೇಳೋದಕ್ಕೆ ಖುಷಿಯಾಗುತ್ತೆ. ಇದಕ್ಕೆ ಸಹಕರಿಸಿದ ಡಾಕ್ಟರ್ ಕೃಷ್ಣ ಅವರಿಗೆ ಧನ್ಯವಾದಗಳು. ಹಾಗೂ ನಮ್ಮ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಮಹಿಳಾ ಅಧ್ಯಕ್ಷರು ವೇದಿಕೆ ಮೇಲೆ ಬರಬೇಕು, ಗೀತಾ ಚಂದ್ರಶೇಖರ್ ಅವರು, ಕ್ರೀಡಾ ಕಾರ್ಯದರ್ಶಿ ಡಾಕ್ಟರ್ ಪ್ರಕಾಶ್ ಭಾರದ್ವಾಜ್ ಅವರು, ಹಾಗೆ ಡಾಕ್ಟರ್ ನಂದನ್ ಅವರು. ಮೇಡಮ್, ಇವ್ರ ಮನೆಗೆ ಗೊತ್ತಿರುತ್ತಲ್ಲ ನಿಮಗೆ, ಮೇಘ ಬಂತು ಮೇಘ, ಆ ಹಾಡಿಗೆ ಟ್ರ್ಯಾಕ್ ಸಿಂಗರ್ ಅವರೇನೆ. ಸುಮಾರು ಸೇವೆ ಮಾಡಿದ್ದಾರೆ ನಿಜವಾಗ್ಲೂ ಇವತ್ತಿನವರೆಗೂ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಹಾಗೆ ನಮ್ಮ ಸಹೋದರಿ ಡಾಕ್ಟರ್ ಗೌರಿಶ್ರೀ ಅವರು ಇದರಲ್ಲಿ ಭಾಗವಹಿಸಿದ್ದಾರೆ. ಬಹಳ ಖುಷಿ ಆಗುತ್ತೆ. ನಾನು ಇದ್ರ ಬಗ್ಗೆ ಇವಾಗ ಮುಂದೆ ಆಂಗ್ಲ ಭಾಷೆಯಲ್ಲಿ ಮಾತಾಡ್ತೀನಿ, ಯಾರು ಅನ್ಯತಾ ಭಾವಿಸಬೇಡಿ. ಬಿಕಾಸ್ ಆಫ್ ನಾನು ವೆಬ್ಸೈಟಲ್ಲಿ ಹಾಕಬೇಕು, ಅದಕ್ಕೋಸ್ಕರ ಪ್ಲೀಸ್. Jai Hind, Vande Mataram, Jai Karnataka. This is to inform you that on behalf of Reality Book of World Records, this is certified the Reality International Sports Academy. And before that, I am going to call Dr. Nagraj sir. Please come to dais, please. Please give them applause. Because doctor profession is very noble profession, isn't it? Please sit down, sir. This is to certify that Reality International Sports Academy has been assessed for our guidelines for Dr. Nagraj AB, Medical and Social Service in Bangalore City, Nandini Layout. He is having a own clinic and he is giving medical treatment to the several poor and middle class people. Very good, sir. At very lowest price, he has treated many patients during COVID time without wearing gloves. Oh, what a great! And mask. He saved so many lives. He is very good, kind man of heart. He served many people in different fields like literature, educational and service. Today, sir, you are the new world record holder in Reality Book of World Records. Congratulations, sir. Jai Hind. So please. ತದನಂತರ ನಮ್ಮ ಸರ್, ಒಂದು ನಿಮಿಷ ಮ್ಯೂಸಿಕ್ ಬೇಡ ಸರ್, ಪ್ಲೀಸ್, ಅನ್ಯತಾ ಭಾವಿಸ್ಬೇಡಿ. ಹಾಗೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಭಾರತ ಸರ್ಕಾರದಿಂದ ಮಾನ್ಯತೆ ಪಡೆದಿರುವ ಏಕೈಕ ಸಂಸ್ಥೆ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ಈ ಒಂದು ಸಂಸ್ಥೆಯಿಂದ ಕನ್ನಡಿಗರನ್ನು ಪರಿಚಯಿಸುವಂತಹ, ಬರೀ ಕನ್ನಡದಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಅಲ್ಲ, ನಮ್ಮದು 18 ಕಂಟ್ರಿಗಳಲ್ಲಿ ಕೊಲಾಬ್ರೇಟ್ ಆಗಿದ್ದೀವಿ. ಸೊ ಈ ಒಂದು ಕನ್ನಡಿಗರನ್ನು ಪರಿಚಯಿಸುವಂಥದ್ದು ಮೊದಲನೇದಾಗಿ ಇವತ್ತಿನ ಕನ್ನಡ ಬಾವುಟದ ನಿರ್ಮಾತೃ ಯಾರು ಅಂತ ಕೇಳಿದಾಗ ಯಾರಿಗೂ ಗೊತ್ತಿರೋದಿಲ್ಲ. ರಾಮಮೂರ್ತಿ ಅಂತ ಅಂದ್ಬಿಟ್ಟು ಅವರು ಕನ್ನಡ ಬಾವುಟದ ನಿರ್ಮಾತೃ. ಇವತ್ತು ಹಾರಾಟ, ಹೋರಾಟ, ಕಿರ್ಚಾಟ ಏನೇ ನಡೀತಾ ಇದ್ರು ಇವರು ಹಾಕಿದ ಭಿಕ್ಷೆಯಿಂದ. ಸೊ ಇವರ ಒಂದು ನೆನಪಿಗೋಸ್ಕರ ಇವತ್ತಿನವರೆಗೂ ಈ ವರ್ಷದಲ್ಲಿ ನಾವು ಒಂದು 2,000 ಜನಕ್ಕೆ ಕೊಟ್ಟಿರ್ತೀವಿ. ಇದುವರೆಗೂ ಒಂದು 10,000 ಜನಕ್ಕೆ, ಬರೀ ಭಾರತದಲ್ಲಿ ಅಲ್ಲ, ಹೊರ ದೇಶಗಳಲ್ಲಿ, ಮಲೇಷಿಯಾ ಆಗ್ಬೋದು, ಜಪಾನ್ ಆಗ್ಬೋದು, ಹೊರ ದೇಶಗಳೆಲ್ಲನೂ ನಮ್ಮ ಕನ್ನಡವನ್ನು ಪಸರಿಸುವಂತಹ, ನಮ್ಮ ಕನ್ನಡಿಗರ ವಿಚಾರವನ್ನು ತಿಳಿಸುವಂತಹ ಕೆಲಸಗಳನ್ನು ಮಾಡ್ಕೊಂಡು ಬಂದಿರ್ತೀವಿ. ಈ ಒಂದು ಸಂದರ್ಭದಲ್ಲಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನಾವು ಡಾಕ್ಟರ್ ನಾಗರಾಜ್ AP ಅವರಿಗೆ ನಮ್ಮ ಡಾಕ್ಟರ್ ಕೃಷ್ಣ ಸರ್ ಅವರ ಸಾರಥ್ಯದಲ್ಲಿ ನೀಡ್ತಾ ಇದ್ದೀವಿ.
ಮತ್ತು ಕರ್ನಾಟಕ ಕಲ್ಚರಲ್ ಅಕಾಡೆಮಿ ಬೆಂಗಳೂರು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಇವರು ವಿಶೇಷವಾಗಿ ಡಾಕ್ಟರ್ ಬಾಬು ದಿನಕರ್ ಅವರ ಸೇವೆಯನ್ನು ಗುರುತಿಸಿ ಕನ್ನಡ ಕಸ್ತೂರಿ ರಾಜ್ಯ ಪ್ರಶಸ್ತಿ 2024 ನೀಡ್ತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ತಮ್ಮ ಮೇಲಿರಲಿ. ನಿಮ್ಮ ಸಾಧನೆ ಹೀಗೆ ನಿರಂತರವಾಗಿ ಸಾಗುತ್ತಾ ಹಲವಾರು ಗೌರವಗಳು ಪ್ರಶಸ್ತಿಗಳು ನಿಮಗೆ ಲಭಿಸಲಿ. ಮತ್ತೊಮ್ಮೆ ಈ ಒಂದು ವೇದಿಕೆಯ ಮೂಲಕ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಈ ಸಂದರ್ಭದಲ್ಲಿ ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ವತಿಯಿಂದ ಇವ್ರನ್ನ ಯಾರು ಗೊತ್ತಿಲ್ಲ ಅಂತ ಹೇಳೋ ಥರ ಚಾನ್ಸೇ ಇಲ್ಲ. ಯಾಕೆಂದರೆ ಕಾಶಿನಾಥ್ ಸರ್ ಯಾರು ಗೊತ್ತಿದ್ದಾರೋ ಇವರು ಗೊತ್ತಿರ್ತಾರೆ ಅಂತಲೇ ಅರ್ಥ. ಬಹಳ ಖುಷಿ ಆಗ್ತಾ ಇದೆ. ಟುಡೇ ಐ ಆಮ್ ವೆರಿ ಹ್ಯಾಪಿ ಟು ಅನೌನ್ಸ್ ಶ್ರೀಮತಿ ಅಭಿನಯ ಮ್ಯಾಮ್. ಟುಡೇ onwards you are the world record holder, and this is certified that Reality International Sports Academy has been assessed for guidelines. Srimati Abhinaya, senior film artist and TV artist, is well-known Kannada senior artist and 1000 episodes and 150 movies. What a great woman. I am very happy and proud to announce today onwards you are the world record holder, ma'am. ಅದೇ ರೀತಿಯಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಕೂಡ ವಿಶೇಷವಾಗಿ ಶ್ರೀಮತಿ ಅಭಿನಯ ಮೇಡಮ್ ಅವರಿಗೆ ಒಂದು ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ಕೂಡ ಅವರಿಗೆ ನೀಡ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಕರ್ನಾಟಕ ಕಲ್ಚರಲ್ ಅಕಾಡೆಮಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ವಿಶೇಷವಾಗಿ ನೀಡ್ತಕ್ಕಂಥದ್ದು. ಅವರಿಗೆ ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ಇರಲಿ. ಇನ್ನು ಸಾಕಷ್ಟು ಧಾರಾವಾಹಿಗಳನ್ನು ಸಿನಿಮಾಗಳನ್ನ ಮಾಡುತ್ತಾ ಮನೆ has been assessed for guidelines. Senior person Shri P.N. Rudraprasad, director, writer, poet and drama, TV serial and documentary. P.N. Rudrapa is basically a drama director. He is a director, many documentary and also producer. He has written many scripts and also he is directed Vachanamrita TV serial. ಒಬ್ಬ ಸಾಧಕರ ಬಗ್ಗೆ ವಿವರಗಳನ್ನು ನೀಡಬೇಕಾದಾಗ ನಮ್ಮನ್ನು ನೋಡ್ತಾರೆ ಹೊರತು ಹೊರಗಡೆ ದೇಶದವರು ನಮ್ಮನ್ನು ನೋಡ್ತಾರೆ ಎಷ್ಟು ನಾವು ಸಿನ್ಸಿಯರ್ ಒಂದು ಪಂಕ್ಚುಯಲ್ ಆಗಿರ್ತೀವಿ ಅಂತ. ದಯವಿಟ್ಟು ರಿಸೀವ್ಡ್ ಮೆನಿ ಮೋರ್ 100 awards and got honorable doctorate also. I am very happy to announce today onwards Shri P.N. Rudraprasad as a world record holder on behalf of Reality Book of World Record. ಅದೇ ರೀತಿಯಾಗಿ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ಕೂಡ ಶ್ರೀ P.N. ರುದ್ರಪ್ರಸಾದ್ ಅವರಿಗೆ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ಕೂಡ ನೀಡತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಡಾಕ್ಟರ್ ಸಿನ್ಹಾ ಸರ್, ತಾವು ಕೂಡ ದಯವಿಟ್ಟು ನಿಂತ್ಕೋಬೇಕು. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ವಿಶೇಷ ಕರ್ನಾಟಕ ಕಲ್ಚರಲ್ ಅಕಾಡೆಮಿ ಸಹಯೋಗದಲ್ಲಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವಾರ್ಡ್ ನೀಡತಕ್ಕಂಥದ್ದು ಕೂಡ ಇದು ದೊಡ್ಡ ದಾಖಲೆ. ಸ್ಪೋರ್ಟ್ಸ್ ಅಕಾಡೆಮಿ has been assessed for guidelines. Dr. Geeta Kaivara, head singer, music and singing director, actor, dancer and social service. She is very good singer and he has composed songs in her own music direction. He has acted documentary series, drama, etc. Very good dancer. He given more than 100 singing programs and then she got 16 awards. She got honorable doctorate and I'm very happy and proud to announce today onwards, ma'am, today onwards you are the new world record holder. Congratulations, ma'am. ಡಾಕ್ಟರ್ ಗೀತಾ ಕೈವಾರ ಎಚ್ ಮೇಡಮ್ ಅವರು ಕೂಡ ಕ್ರೀಡೆ, ಸಿನಿಮಾ, ಕಲೆ, ಸಾಹಿತ್ಯ, ಸಂಗೀತದಲ್ಲಿ ಕೂಡ ವಿಶೇಷವಾಗಿ ಸಾಧನೆ ಮಾಡಿರ್ತಕ್ಕಂಥವ್ರು. ಅವರು ಕೂಡ ಸೇವಾ ಯೋಧ ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ನೀಡತಕ್ಕಂಥದ್ದು. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಡಾಕ್ಟರ್ ಗೀತಾ ಮೇಡಮ್ ಅವರೇ, ನಿಮ್ಮ ಸಾಧನೆ ನಿರಂತರವಾಗಿ ಸಾಗಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ನಿಮ್ಮ ಮೇಲೆ ನಿರಂತರವಾಗಿರಲಿ. ಪುಷ್ಪಾಭಿಷೇಕ ಏನಕ್ಕೆ ಮಾಡ್ತೀವಿ ಅಂತಂದರೆ, ನನ್ನ ವೈಯಕ್ತಿಕ ಅನುಭವ 23 ವರ್ಷಗಳಿಂದ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್, ನೋ ಡೊನೇಷನ್, ನೋ ಮೆಂಬರ್ಶಿಪ್ ಫೀಸ್, ನೋ ಸ್ಪಾನ್ಸರ್. ನಾವು ಯಾವುದು ತೊಗೊಳ್ಳೋದು ಇಲ್ಲ, ನಮ್ಮದು ಯಾವ ಫೀಸು ಇರಲ್ಲ, ಫ್ರೀ ಇರುತ್ತೆ. ಯಾಕೆಂದರೆ ಕನ್ನಡಿಗರು ಮಾರಾಟಕ್ಕಲ್ಲ ಅನ್ನೋ ಒಂದೇ ಭಾವನೆ. ಹಾಗೆ
ನಾವು ದೇವ್ರನ್ನ ನೋಡಿಲ್ಲ, ಮಾನವಂ ದೈವರೂಪೇಣ ಅಂತ ಹೇಳ್ತೀವಿ. ನನಗೆ ಕೃಷ್ಣ ಸರ್ ಬಂದು ದೇವ್ರ ಥರನೇ. ಯಾಕೆಂತಂದರೆ ಎಲ್ಲ ರೀತಿ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಎಲ್ಲರೂ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ನಿಜವಾಗ್ಲೂ ಏನು ಎಕ್ಸ್ಪೆಕ್ಟೇಷನ್ ಇಲ್ದಿರಾ, ನಿಂತ್ಕೊಳ್ಳಿ ಸರ್, ಏನು ಎಕ್ಸ್ಪೆಕ್ಟೇಷನ್ಸ್ ಇಲ್ದಿರಾ ಜೀವನವನ್ನು ಕಳೀತಾ ಇರುವಂತಹ ನಿಜವಾಗ್ಲೂ ಮಹಾನ್ ತಾಳ್ಮೆ ಸ್ವರೂಪಿ. ಇವ್ರು ಏನು ಯಾರು ಏನೇ ಅಂದರೂ ಕೂಡ ನಗ್ನಗ್ತಾ ಆನ್ಸರ್ ಮಾಡ್ತಾರೆ. ಆಮೇಲೆ ಆನ್ಸರ್ ಹೆಂಗಿರುತ್ತೆ ಅಂತಂದರೆ ಅವ್ರು ಮಾಡೋಂಥ ಹೆಸರು ಯಾರು ಮಾಡಬಾರ್ದು, ಆ ಥರ ಮುಖಾಂತರ ಎಲ್ಲರಿಗೂ ಆನ್ಸರ್ ಮಾಡ್ತಾರೆ ಅವರು. ತುಂಬ ಖುಷಿ ಆಗುತ್ತೆ ಸರ್. ಇವತ್ತು ನಾವು ಬಂದಿರೋದು ಇಲ್ಲಿ ಮಹಾ ಪುಣ್ಯ ಅಂತಲೇ ಭಾವಿಸ್ತೀವಿ. ನಮ್ಮ ಸಂಸ್ಥೆಗೆ ಒಂದು ಮೈಲಿಗಲ್ಲು ಅಂತ ನಾವು ಭಾವಿಸ್ತೀವಿ. ಯಾಕಂದರೆ ಇದು ತೊಗೊಳೋದ್ಮೇಲೆ ಇದು ಅವಾರ್ಡ್ ಅಲ್ಲ, ಇದು ರೆಕಾರ್ಡ್. ಆಮೇಲೆ ಎಲ್ಲರೂ ಅನ್ಕೋತಾರೆ ಪ್ರಶಸ್ತಿಗಳು ಅಲ್ಲ, ಪ್ರಶಸ್ತಿಗಳು ತೊಗೋಬೋದು, ಮೆಡಲ್ ತೊಗೋಬೋದು, ಅದು ಯಾವ್ಯಾವ ರೀತಿ ನಾವು ಟ್ರೈನಿಂಗ್ ತೊಗೋತೀವಿ ಆ ಥರ ಬರುತ್ತೆ. ಈ ದಾಖಲೆ ಅನ್ನೋದು ಏನು ಹೇಳ್ತಾರೆ, ವೀರರು ಮಾತ್ರನೇ ಬರೆಯುವಂಥದ್ದು ವಿಶ್ವ ದಾಖಲೆ. ವಿಶ್ವ ದಾಖಲೆಯ ವೀರರು ಇವತ್ತಿನಿಂದ. ಯಾಕೆಂತಂದರೆ ನಾವು ನಾರ್ಮಲ್ ಸಂಸ್ಥೆ ನೀವು ನೋಡ್ತಾ ಇರ್ತೀರಾ, ನಮ್ಮ ಸರ್ಕಾರದ ಲಾಂಛನನ ಯಾರು ಬಳಸೋ ಥರ ಇಲ್ಲ. ಹಾಗೆ 18 ಕಂಟ್ರಿಯವ್ರದ್ದು ಹಾಕ್ಬಿಟ್ರೆ 18 ಕಂಟ್ರಿ ಎಂಬಾಸಿಯಿಂದ ನನಗೆ ನೋಟಿಸ್ ಬರುತ್ತೆ. ಯಾವುದು ಪರ್ಮಿಷನ್ ಇಲ್ದಿರ ನಾವು ಮಾಡೋ ಥರ ಇಲ್ಲ. ಅದಕ್ಕೋಸ್ಕರ ನಾವೆಲ್ಲ ಕೇಳ್ಪಟ್ಟಿರ್ತೀವಿ, ಎಲ್ಲ ಸುಮ್ಮನೆ ಎಲ್ಲ ಆನ್ಲೈನೆಲ್ಲ ಮಾಡ್ತೀವಿ, ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತ. ನಾನು ಕೃಷ್ಣ ಸರ್ ಮಾತಾಡಿದಾಗ, ಸರ್ ನಾವು ಏನು ತೊಗೋತೀವಿ ಏನು ಕೊಡ್ತೀವಿ ಬೇಡ, ನಮ್ಮ ಜನಕ್ಕೆ ನಾವು ಏನು ಕೊಡ್ತೀವಿ ನಾನು ಆರಿಸ್ತೀನಿ ನೋಡಿ. ನಾನು 100 ಜನಕ್ಕೆ ಬೇಕಾದ್ರೂ ಕೊಡ್ಬೋದಾಗಿತ್ತು. ಇವತ್ತು ಕೃಷ್ಣ ಸರ್ ನಾನು ಡಿಸ್ಕಷನ್ ಮಾಡಿದಾಗ ಬರೀ 10 ಜನ ಅಲ್ಲ ಸರ್. ಏಕೆಂತಂದರೆ ಕಮರ್ಷಿಯಲ್ ಆಗಬಾರ್ದು, ನಾನ್ ಕಮರ್ಷಿಯಲ್ ಆಗಿ ಸೇವೆ ಮಾಡಿದವ್ರು ಮನೆ ಬಾಗಿಲಿಗೆ ಹುಡ್ಕೊಂಡು ಹೋಗೋಂಥ ಕೆಲಸ ಮಾಡೋದ್ರಲ್ಲಿ ನಮ್ಮ ಡಾಕ್ಟರ್ ಕೃಷ್ಣ ಸರ್ ಮುಂಚೂಣಿಯಲ್ಲಿ ನಿಂತಿರ್ತಾರೆ. ನಾವು ಅವ್ರು ಹೇಳಿದ ತಕ್ಷಣ ಅವ್ರು ಕೆಲಸ ಮಾಡ್ತೀವಿ. ಅದರ ಹುಡುಕಿ ಫೀಲ್ಡ್ ವರ್ಕ್ ಮಾಡ್ತಾರಲ್ಲ ಅವರು ಗ್ರೇಟ್ ಪರ್ಸನ್. ಎಂತೆಂಥ ಅವ್ರು ನೋಡಿ ಎಲ್ಲ ಒಂದೇ ಥರ ನೋಡಲ್ಲ ಅವರು. ಅಭಿನಯದಲ್ಲಿ ಮಾಡಿರುವಂಥವ್ರನ್ನ, ಹಾಗೆ ಶಾಸ್ತ್ರೀಯವಾಗಿ ಸಂಗೀತದಲ್ಲಿ, ಜ್ಯೋತಿಷ್ಯದಲ್ಲಿ, ಡಾಕ್ಟರ್ ಆಗ್ಬೋದು, ವಕೀಲರಾಗ್ಬೋದು. ನಿಜವಾಗ್ಲೂ ಇವ್ರನ್ನ ನಂಬಿ ಯಾವ ಪ್ರಶಸ್ತಿಗಳಾಗಲಿ ಯಾವುದೇ ವಿಶ್ವ ದಾಖಲೆಗಳಾಗಲಿ ಇವ್ರಿಗೆ ನಾವು ಇವ್ರ ಮುಖಾಂತರ ಜನಕ್ಕೆ ತಲುಪಿಸ್ಬೋದು ಅಂತ ಒಂದು ಧೈರ್ಯ ಬಂತು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಅಪಾರ್ಟ್ ಫ್ರಮ್ ದಟ್, ದಿಸ್ ಈಸ್ ಸರ್ಟಿಫೈಡ್ ದಟ್ ರಿಯಾಲಿಟಿ ಇಂಟರ್ನ್ಯಾಷನಲ್ ಸ್ಪೋರ್ಟ್ಸ್ ಅಕಾಡೆಮಿ ಹ್ಯಾಸ್ ಬಿನ್ ಅಸೆಸ್ಡ್ ಫಾರ್ ಗೈಡ್ಲೈನ್ಸ್ ಶ್ರೀ ಬೋಳಪ್ಪ ಗುರೂಜಿ, ಜ್ಯೋತಿಷ್ಯ ವಿಶಾರದ ವೈದಿಕ ರತ್ನ, ವಾಟ್ ಅ ಗ್ರೇಟ್ ಫೌಂಡರ್ ಪ್ರೆಸಿಡೆಂಟ್ಸ್ ಶ್ರೀ ಆದಿಶಕ್ತಿ ಗುರುಕುಲ ಸೇವಾ ಟ್ರಸ್ಟ್ ಬನ್ನೂರ್, ಟಿ ನರಸೀಪುರ ತಾಲೂಕು, ಬೋಳಪುರ ಗುರೂಜಿ, ಗ್ರೇಟ್ ಅಸ್ಟ್ರಾಲಜರ್, religious service, master of Sanskrit. He is a founder, president of Sri Adishakti Gurukula Trust at Bannur, T. Narsipura Talak. He given many suggestions to the people, tell them bright future. He has felicitated many awards in his field, likely Jyotisya, Visharada Vedika Ratna, Karnataka Dharmika Seva Ratna, and also Guruji got honorable doctorate. Oh my God, what a great person, and congratulations sir. You've done a great job. Today onwards you are a new world record holder. Then apart from that, Karnataka Youth Welfare Association ವತಿಯಿಂದ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ನಮಗೆ ಬಹಳ ಹೆಮ್ಮೆ ಇದೆ. ಥ್ಯಾಂಕ್ ಯು ವೆರಿ ಮಚ್ ಸರ್. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸೋಣ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ನಿಮ್ಮ ಮೇಲಿರಲಿ. ಇನ್ನೂ ಸಾಕಷ್ಟು ಪ್ರಶಸ್ತಿಗಳು, ಗೌರವಗಳು, ಪುರಸ್ಕಾರಗಳು ತಮಗೆ ಲಭಿಸಲಿ. ಮತ್ತೊಮ್ಮೆ ಈ ಒಂದು ವಿಶೇಷ ವೇದಿಕೆಯ ಮೂಲಕ ತಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸರ್. ಥ್ಯಾಂಕ್ ಯು. On behalf of Reality Book of World Record, this is to certify that Reality International Sports Academy has been assessed for guidelines. Shri Dr. Rajesh Gowda, TC, Advocate and Director, Bengaluru Advocates Cooperative Society and founder of Malay Madheshwar Education Trust. Rajesh Gowda sir is one of the eminent advocate in Bangalore. He is given justice for his clients. He always towards poor people. He is encouraging cultural activities, arts, sports activities. He also educated a lot of poor students in his Malay Madheshwar Education Trust by given free education. Give them a big applause. He has donated a lot of textbooks, uniform, shoes, and even COVID time he was given sanitizer, gloves, food kits, and also etc. And he achieved many more awards and honorable doctorate award. I am congratulations and proud to announce today onwards Dr. Rajesh Gowda sir, TC, is a world record holder. Congratulations sir. And apart from that, Karnataka Youth Welfare Association ನ ವತಿಯಿಂದ ಡಾಕ್ಟರ್ ರಾಜೇಶ್ ಗೌಡ TC ಅವರಿಗೆ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಸರ್, ತಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ನಿಮ್ಮ ವಿಶೇಷವಾದ ಸೇವೆಗೆ ಇನ್ನೂ ಹಲವಾರು ಪ್ರಶಸ್ತಿಗಳು, ಪುರಸ್ಕಾರಗಳು, ಗೌರವಗಳು ಲಭಿಸಲಿ. ನಿಮ್ಮ ಸೇವೆ ಹೀಗೆ ನಿರಂತರವಾಗಿ ಸಾಗಲಿ. ಕನ್ನಡಮ್ಮನ ಕೃಪೆ, ಗುರು ಹಿರಿಯರ ಕೃಪೆ
ಭಗವಂತನ ಕೃಪೆ ತಮ್ಮ ಮೇಲಿರಲಿ. ಮತ್ತೊಮ್ಮೆ ಈ ವೇದಿಕೆ ಮೂಲಕ ತಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು ಸರ್. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿ. On behalf of Reality Sports Academy has been assessed for guidelines YB Head Jaydev sir, poet, singer, novelist, journalist, president of Kannada Janapada Parishad, Dasarahalli Vidhana Sabha constituency, Bangalore. During his presidentship in Kannada Sahitya Parishad, he conducted many programs towards development of Karnataka culture, literature, poems, novels, etc. Wow, great person. More than 50 novels he wrote on. Very great, namely Dr. Ambedkar, Dr. Rajkumar sir, Vishwaguru Basavanna, etc. Recently he was writing a book of famous Kannada actor about Dr. Punit Rajkumar. Appu Pustaka. Great sir, great. Please give them a big applause. ನೋಡಿ, ನಮ್ಮ ವಿಷ್ಣು ಸರ್ ಮಾತಾಡ್ತಾ ಇದ್ರು. ನಾನು ಅವ್ರ ಅಭಿಮಾನಿ ಅಲ್ಲ, ಅವರೇ ನನಗೆ ಸ್ಫೂರ್ತಿ. ಸುಮಾರು 35 ವರ್ಷಗಳಿಂದ ಅವ್ರನ್ನ ನೋಡ್ತಾನೆ ಬೆಳೀತಾ ಇದ್ದೀವಿ. ಏನು ಹೇಳಿದ್ರು ಅಂದರೆ, ಕಲಾವಿದರಿಗೆ ಕೋಟಿ ರೂಪಾಯಿ ಬೇಡವಂತೆ, ಆದರೆ ಕೋಟಿ ಜನ ತಟ್ಟೋ ಚಪ್ಪಾಳೆ ಇದೆಯಲ್ಲ, ಅದು ಎಲ್ಲದಕ್ಕೂ ನಾವು ಮೀರಿ ಅಂತ ಹೇಳ್ತಾ ಇದ್ರು. ಪ್ಲೀಸ್ ನಿಮ್ಮ ಚಪ್ಪಾಳೆ ತುಂಬ ಮುಖ್ಯವಾಗಿದೆ. ಥ್ಯಾಂಕ್ ಯು ಸರ್. ನಿಮಗೆ ಗೌರವ ಕೊಡೋದಕ್ಕೆ ನಮಗೆ ಬಹಳ ಹೆಮ್ಮೆ ಇದೆ. ಥ್ಯಾಂಕ್ ಯು ವೆರಿ ಮಚ್. ಆಮೇಲೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಧನ್ಯವಾದಗಳು ಸರ್, ನಿಮಗೆ ಶುಭವಾಗಲಿ. ಶ್ರೀ YB ಜಯದೇವ್ ಸರ್ ಅವರು ಒಬ್ಬ ಗಾಯಕರು, ಕಲಾವಿದರು, ಲೇಖಕರು, ಸಾಹಿತಿಗಳು, ಜೊತೆಗೆ ಸಮಾಜದಲ್ಲಿ ಅವರದೇ ಆದಂಥ ವಿಶಿಷ್ಟವಾದ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಹಾಗಾಗಿ ಇವತ್ತು ಅವರಿಗೆ ನೀಡತಕ್ಕಂಥ ಒಂದು ಪ್ರಶಸ್ತಿ, ಒಂದು ಗೌರವಗಳು ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ರಿಯಾಲಿಟಿ ಲೇಟರ್ he came to Bangalore in search of vacancy. Beginning he is a very cleaner in hotel. ವಾವ್, ನೋಡಿ, ಒಬ್ಬರು ಕ್ಲೀನರ್ ಆಗೋದವರು ಎಷ್ಟು ಕಷ್ಟಪಟ್ಟು ಬಂದಿರ್ತಾರೆ ಅಂತ. ಬಡವರು ಬಂದು ಡಾಕ್ಟರ್ ರಾಜ್ಕುಮಾರ್ ಸಿನಿಮಾ ನೋಡಿದ್ದೀರ, ಬಡವರು ಬಂದು ಅದರಲ್ಲಿ ಅವರು ಅದನ್ನು ಕ್ಲೀನರ್ ಆಗಿರ್ತಾರೆ. ಅದ್ರ ಬಗ್ಗೆ ಎಲ್ಲ ಕ್ಲೀನ್ ಮಾಹಿತಿ ಇರುತ್ತೆ ನಮಗೆ. ರಿಯಲಿ he did all kinds of work ground level and top most. He struggled and insulted from various stages. ತುಂಬ ಅವ್ರನ್ನ ಅವಮಾನ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಸರ್, ಇವತ್ತು ಅವಮಾನನೇ ಇವತ್ತು ದಾಖಲೆ ಬರೆಯೋರು ಅಂತಾರ ಆಗ್ಬಿಟ್ರಿ. ಅವಮಾನ ಮಾಡಿದ ಸನ್ಮಾನ ಅಲ್ಲ, ಸನ್ಮಾನಕ್ಕಿಂತ ಒಂದು ಹೆಚ್ಚು ಅಂತಂದರೆ ಯುವರ್ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಇವತ್ತರೆಗೂ ಇದನ್ನು ಯಾರೂ ಮಾಡಿಲ್ಲ. ಯು ಕ್ರಿಯೇಟೆಡ್ ದ ಹಿಸ್ಟರಿ. ನಿಮ್ಮ ಅವಾರ್ಡ್ಗಳೆಲ್ಲ ಕೆಂಪೇಗೌಡ ಅವಾರ್ಡ್ ಫ್ರಮ್ BBMP, ವೆರಿ ಗುಡ್ ಕ್ರೇಜ್ ಸರ್, and many more awards. And also he got the honorable doctorate award as participated in reality book of world records. We congratulations sir. ಜೈ ಹಿಂದ್, ಒಂದೇ ಮಾತರಂ ಸರ್. ಆಮೇಲೆ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಡಾಕ್ಟರ್ MS ಕುಮಾರ್ ಸರ್ ಅವರಿಗೆ ಅಭಿನಂದನೆಗಳು ಸರ್. ಅದೇ ರೀತಿಗೆ ಕನ್ನಡ ಮತ್ತು ಸಂಸ್ಕೃತಿ ಸಾಹಿತ್ಯ ಕೂಟ ಕೂಡ has been assessed for guidelines. Shri G.N. Nagendra sir, Bangalore city coordinator of Safari Karmachari Andolan, New Delhi. Shri G.N. Nagendra sir born and brought in Bangalore city. He was very great leader and fight for facilities to provide by government of and central government towards Safari Karmachari. Great man. He has done many more strikes, protest against the government to get benefit for Safari Karmachari. He has spent a lot of money to fight for get benefits of Safari Karmachari. He is very noted named social service department. His heart is always beat for Safari Karmachari. He has visited New Delhi to move file to the higher authority. He is satisfied that some Safari Karmachari and got their benefit him. Sir, I am very happy and proud to announce today onwards you are a new world record holder sir. Please. ನಿಮಗೆ ಗೊತ್ತಾಯ್ತಾ ಸಫಾಯಿ ಕರ್ಮಚಾರಿ ಅಂತಂದ್ರೆ ಯಾರು ಅಂತ ಗೊತ್ತಿರ್ಬೋದಲ್ಲ? ನಮ್ಮ ಹೇಳಬಾರ್ದು, ಆ ಒಂದು ಕ್ಯಾಟಗರಿ ಇರ್ತಾರಲ್ಲ, ಮಲ ಮೂತ್ರಗಳನ್ನೆಲ್ಲ ಕ್ಲೀನ್ ಮಾಡುವಂತಹ ದೊಡ್ಡ ದೇವತೆಗಳು ಅಂತಲೇ ಹೇಳಬೇಕು. ಕರೋನಾ ಟೈಮಲ್ಲಿ ಅವ್ರು ಮಾಡಿದಂತಹ ಸಾಧನೆ ಇನ್ನೂ ಹೇಳ್ಕೊಳ್ಳೋಕ್ಕೆ ಆಗಲ್ಲ. ಹಾಗೆ ಅವ್ರಿಗೆ ಸಿಗುವಂಥ ಏನು ಫೆಸಿಲಿಟಿ ಸಿಗ್ತಾ ಇಲ್ವೋ ಅದಕ್ಕೋಸ್ಕರ ಫೈಟ್ ಮಾಡಿದಂತಹ ನಿಜವಾಗ್ಲೂ ಇವರು ಅದ್ಭುತ ಶಕ್ತಿ, ಅದ್ಭುತ ಸೇವಾ ಮನೋಭಾವದವರು. ಆಸ್ ಅ ಡೂಯಿಂಗ್ ಸೋಷಿಯಲ್ ಸರ್ವಿಸ್, poor widow and children. He has donated uniform, books and for children on birthdays. Even helped with many more orphan and old age home. And she got more than 200 awards on behalf of people of Karnataka and also on behalf of media. And she know Chalabidada Chalagati. Give them a big applause. Mrs. Manjula Ashok. Today onwards you are the world record holder. Very proud of you, ma'am.
Amlan sir, please. ತದನಂತರ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ ವತಿಯಿಂದ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡ್ತಾ ಇದ್ದೀವಿ. ಶ್ರೀಮತಿ ಮಂಜುಳಾ ಕಡ್ಕೋಳ ಮೇಡಮ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಸಾಧಕರಾಗಿ ವಿಭಿನ್ನವಾದ ಸೇವೆಯನ್ನು ಸಮಾಜ ಕ್ಷೇತ್ರದಲ್ಲಿ ಅವರು ಮಾಡಿದ್ದಾರೆ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ಅವರ ಮೇಲೆ ಇರಲಿ ನಿರಂತರವಾಗಿ. ಇನ್ನೂ ಸೇವೆಗಳು ನಿರಂತರವಾಗಿ ಸಾಗಲಿ. ಈ ವೇದಿಕೆಯ ಮೂಲಕ ಮಂಜುಳಾ ಮೇಡಮ್ ಅವರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ಚಪ್ಪಾಳೆಯನ್ನು ತೊಟ್ಟು Pina second stage Kempegoda, age 45 years. He is working in a very good post, successful company, and his heart also beat for social service, and he given prominence to health camp to many. His service for field of education and also nature lover and kindful to bird animal to keep his mind. Many organizations felicitated him by honorary human award also, and has honored by taking Rajyotsava award. Give them a big applause. Vikramaditya award and Dr. Rajkumar award, Dr. APJ Abdul Kalam award, and many more awards, and also honorary doctorate by doctorate award. I am very proud to announce today onwards, sir, world record holder. Congratulations, sir. And also Karnataka Youth Welfare Association ಇವರಿಗೆ ಹಾನರ್ ಮಾಡ್ತಾ ಇದ್ದಾರೆ. ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿ ಪತ್ರವನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಡಾಕ್ಟರ್ ಸಂಗಪ್ಪ ಬಸಪ್ಪ ಬಿರಾದರ್ ಸರ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಸರಿ, ಒಂದು ವಿಶೇಷ ವೇದಿಕೆಯಲ್ಲಿ ತಾವು ಪಡೆದಿರತಕ್ಕಂಥ ಸಾಧನೆ ಅದ್ಭುತ. ಇನ್ನು ಹಲವಾರು ಪ್ರಶಸ್ತಿಗಳು ಗೌರವಗಳು ತಮಗೆ ಲಭಿಸಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ತಮ್ಮ ಮೇಲಿರಲಿ. ತಾಯಿ ಭುವನೇಶ್ವರಿಯ ಕೃಪೆ ಕೂಡ ತಮಗಿರಲಿ. ಇನ್ನೂ ಹಲವಾರು ಸೇವೆಗಳು ತಮ್ಮಿಂದಾಗಲಿ. ಮತ್ತೊಮ್ಮೆ ಈ ವೇದಿಕೆ ಮೂಲಕ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸರ್. And this is to certify that Reality International Sports Academy has been assessed for guidelines for Sri Uday R. Raghuveer Mutt, COVID warrior and Badami social service singer, friendly nature, hobby cricket player also, very good, and a human kind-hearted person. Has born in Badami, Bagalkote, Uttar Karnataka. Since from more than 3 decades is service people in the society by doing social service. He took part of during COVID time and as a COVID warrior and very friendly nature, and he got many more awards including Kannada border issue and development of Kannada. He received many awards from interval of times. He served food and groceries for police, hospital and many more officials during COVID period. Sir, I am very happy and proud to announce today onwards you are the world record holder. Congratulations, sir. ತದನಂತರ ನೋಡಿ, ಕನ್ನಡವನ್ನು ಉಳಿಸುವಂಥದ್ದಲ್ಲ, ಕನ್ನಡವನ್ನು ಬಳಸುವಂಥ ಕೆಲಸ ಮಾಡಬೇಕು. ಆ ನಿಟ್ಟಿನಲ್ಲಿ ಈ ಮಹಾನ್ ಸೇವಕರು ಬಾರ್ಡ್ರಲ್ಲಿ ಹೋಗಿ ನೋಡಿ, ಆ ಏಜ್ ಡಸಂಟ್ ನಾಟ್ ಮ್ಯಾಟರ್. ನಮ್ಮ ಗುರುಗಳೊಬ್ಬರು ಹೇಳ್ತಾ ಇದ್ರು, ಫ್ರೆಶ್ ಫ್ರೂಟ್ಸ್ಗಿನ್ನ ಡ್ರೈ ಫ್ರೂಟ್ಸ್ಗೆ ಜಾಸ್ತಿ ವ್ಯಾಲ್ಯೂ ಅಂತೆ. ನಾವು ವಯಸ್ಸಾದ ದೊಡ್ಡವ್ರಿಗೆ ನಾವು ಬೆಲೆ ಕೊಡಬೇಕು. ಯಾಕೆ ಅಂತ ಹೇಳ್ತೀವಿ ಅಂತಂದರೆ, ಈ ಒಂದು ಕಾರಣದಿಂದನೇ ಶ್ರೀ ಉದಯ ಆರ್ ರಘುವೀರ್ ಮಠ್ ಅವರ ಒಂದು ಸಾಧನೆ ಇಷ್ಟೊತ್ತವರೆಗೂ ಹೇಳೋದಕ್ಕೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಡಾಕ್ಟರ್ ಕೃಷ್ಣ ಅವರಿಗೆ ವಂದಿಸುತ್ತಾ ಈ ಒಂದು ಕೊನೆಯ ಸೇವಾ ಯೋಧ ರತ್ನ ರಾಜ್ಯ ಪ್ರಶಸ್ತಿಯನ್ನು ನೀಡಿ ವೇದಿಕೆಯ ಕಾರ್ಯಕ್ರಮವನ್ನು ಸದ್ಯಕ್ಕೆ ನಾವು ಶ್ರೀ ರಘುವೀರ್ ಸರ್ ಮಠ್ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆ ಸಲ್ಲಿಸೋಣ. ಬದಾಮಿ ಕ್ಷೇತ್ರ ಏನಾದರೂ ವಿಶೇಷವಾಗಿ ಇಡೀ ಕರ್ನಾಟಕದಲ್ಲಿ ಬದಾಮಿ ಹೆಸರಾಗಿರ್ತಕ್ಕಂಥದ್ದು. ಅಂಥ ಒಂದು ವಿಶೇಷವಾದ ಸುಪ್ರಸಿದ್ಧ ಸ್ಥಳದಲ್ಲಿ ಅವರು ವಾಸ ಮಾಡಿರ್ತಕ್ಕಂಥದ್ದು. ಅವರ ಸೇವೆ ನಿರಂತರವಾಗಿ ಸಾಗಲಿ. ಗುರು ಹಿರಿಯರ ಹಾಗೂ ಭಗವಂತನ ಅನುಗ್ರಹ ಅವರ ಮೇಲಿರಲಿ. ತಾಯಿ ಭುವನೇಶ್ವರಿ ಕೃಪೆ ಕೂಡ ಅವರ ಮೇಲಿರಲಿ. ಮತ್ತೊಮ್ಮೆ ಈ ವೇದಿಕೆ ಮೂಲಕ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅವರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನ ಸಲ್ಲಿಸೋಣ. ಸರ್, ತಮಗೆ ವಿಶೇಷವಾದಂಥ ಅಭಿನಂದನೆಗಳು. ನಿಮ್ಮ ಸೇವೆ ಹೀಗೆ ನೋಡೋಣ. ಏಕೆಂದರೆ ಅವರು ವಿಶೇಷವಾದ ಗಾಯಕರು, ಕಲಾವಿದರು. ಡಾಕ್ಟರ್ ರಾಜ್ಕುಮಾರ್ ಅವರಿಗೆ, SP ಬಾಲಸುಬ್ರಹ್ಮಣ್ಯ ಅವರಿಗೆ ಅವರು ಕೂಡ ಧ್ವನಿ ನೀಡಿರ್ತಕ್ಕಂಥದ್ದು. ಇವತ್ತು ಕೂಡ ಪ್ರತಿಯೊಬ್ಬರು ಕೂಡ ಅವರ ಗೀತೆಗೆ ತಲೆದೂಗಿದ್ದೇವೆ, ಮಾರು ಹೋಗಿದ್ದೇವೆ, ಅಭಿಮಾನಿಯಾಗಿದ್ದೇವೆ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ಮತ್ತೊಮ್ಮೆ ತಮಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳು. ಲೇಟ್ ಆಗುತ್ತೆ.
ಧನ್ಯವಾದಗಳು ಸರ್. ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ತಮಗೆ ಅಭಿನಂದನೆಗಳು. ಕಲ್ಚರಲ್ ಅಕಾಡೆಮಿ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿ ಸೇವೆಯಲ್ಲಿ ಕನ್ನಡ ಕಸ್ತೂರಿ ರಾಜ್ಯ ಪ್ರಶಸ್ತಿ ನೀಡ್ತಾ ಇದೆ. ಜೋರಾಗಿ ಚಪ್ಪಾಳೆ ತಟ್ಟುವುದರ ಮೂಲಕ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ಗುರುಗಳ ಒಂದು ಪ್ರತಿಯೊಂದು ಸೇವೆ ಕೂಡ ನಮ್ಮ ಸಮಾಜಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು. ನಿಮಗೆ ಇನ್ನೂ ಹಲವಾರು ಪ್ರಶಸ್ತಿಗಳು, ಗೌರವ ಕೂಡ ಲಭಿಸಲಿ ಸರ್. ತಮಗೆ ಮತ್ತೊಮ್ಮೆ ಹೃದಯಪೂರ್ವಕ ಅಭಿನಂದನೆ. ಪ್ರತಿಯೊಬ್ಬರನ್ನು ಕೂಡ ಗುರುತಿಸುವಂಥದ್ದು, ಗೌರವಿಸುವಂಥದ್ದು ನಾಡಿನದ ಕೇವಲ ಕರ್ನಾಟಕ ಮಾತ್ರ ಅಲ್ಲ, ಭಾರತದಲ್ಲಿ ಮಾತ್ರ ಅಲ್ಲ, ಬೇರೆ ಬೇರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ವಿಶೇಷವಾಗಿ ಸಾಧಕರನ್ನು ಗುರುತಿಸುವಂಥ ರೀತಿಯಲ್ಲಿದೆ. ಅವರು ಈ ಒಂದು ವಿಶೇಷವಾದ ಕಾರ್ಯಕ್ರಮದಲ್ಲಿ ಕನ್ನಡ ಕಸ್ತೂರಿ ರಾಜ್ಯ ಪ್ರಶಸ್ತಿಯನ್ನು ಪಡೆಯತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷ. ಸರ್, ತಮಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಸರ್. ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನವದೆಹಲಿಯವರು ಇವರ ಸಹಯೋಗದಲ್ಲಿ ಕನ್ನಡ ಕಸ್ತೂರಿ ರಾಜ್ಯ ಪ್ರಶಸ್ತಿಯನ್ನು ನೀಡತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷ. ಈ ಒಂದು ವೇದಿಕೆಯ ಮೂಲಕ ತಮಗೆ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು ಮೇಡಮ್. ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ವಿಶೇಷವಾಗಿ ಸಮಾಜದಲ್ಲಿ ನಮ್ಮ ಜೊತೆಗೆ ನಿರಂತರವಾಗಿರ್ತಕ್ಕಂಥ ಶ್ರೀ ಸೈಯದ್ ಶೋಯಬ್ ಎಂ ಅವರು ದಯವಿಟ್ಟು ವೇದಿಕೆ ಆಗಮಿಸಬೇಕು. ನಮ್ಮ ಪತ್ರಿಕಾ ವರದಿಗಾರರು, ಪತ್ರಿಕಾ ಸಂಪಾದಕರು, ಜೊತೆಗೆ ನಮ್ಮ ಪ್ರತಿ ಕಾರ್ಯಕ್ರಮದಲ್ಲಿ ನೋಡಿರ್ತಕ್ಕಂಥ ಶ್ರೀ ಸೈಯದ್ ಶೋಯಬ್ ಎಂ ಅವರಿಗೆ ಕನ್ನಡ ಕಸ್ತೂರಿ ರಾಜ್ಯ ಪ್ರಶಸ್ತಿ ನೀಡತಕ್ಕಂಥದ್ದು ಹೆಮ್ಮೆ ಮತ್ತು ಸಂತೋಷ. ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ತಾಯಿ ಭುವನೇಶ್ವರಿ ಕೃಪೆ ತಮ್ಮ ಮೇಲೆ ಇರಲಿ ಅಂತಕ್ಕಂಥದ್ದು. ಹೀಗೆ ನಮ್ಮ ಜೊತೆಗೆ ನಿಮ್ಮ ಸೇವೆ, ಒಡನಾಟ, ಪ್ರೀತಿ, ಆತ್ಮೀಯತೆ ಸದಾ ಇರಲಿ. ತಮಗೆ ಈ ವೇದಿಕೆಯ ಮೂಲಕ ಹೃದಯಪೂರ್ವಕವಾದಂತಹ ಅಭಿನಂದನೆಗಳು. ಮತ್ತೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟೋದ್ರ ಮೂಲಕ ಅಭಿನಂದನೆಗಳನ್ನ ಸಲ್ಲಿಸೋಣ. ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಣ. ಸರ್, ನಿಮ್ಮ ಸೇವೆ ನಿರಂತರವಾಗಿ ಸಾಗಲಿ. ತಾಯಿ ಭುವನೇಶ್ವರಿ ಹಾಗೂ ಗುರು ಹಿರಿಯರ ಕೃಪೆ, ಭಗವಂತನ ಕೃಪೆ ತಮ್ಮ ಮೇಲಿರಲಿ. ಮತ್ತೊಮ್ಮೆ ಧನ್ಯವಾದಗಳು ಸರ್. ಅತ್ಯುತ್ತಮ ನಿರೂಪಕರು ಡಾಕ್ಟರ್ ಕೃಷ್ಣ ಅವರೇ, ಡಾಕ್ಟರ್ ಶ್ರೀನಾಥ್ ಅವರೇ ಅಂತ ಹೇಳ್ತಾ ನಮ್ಮ ಒಂದು ಅಭಿನಂದನಾ ಪೂರ್ವಕವಾಗಿ 2 ಮಾತುಗಳನ್ನ ಮನವಿ ಪೂರ್ವಕ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ನಮಸ್ತೆ ಕನ್ನಡ ಕುಲಕೋಟಿಗೆ ಡಾಕ್ಟರ್ ಕರಾಟೆ ಪಿ ಶ್ರೀನಾಥ್ ಅವರ ನಮಸ್ಕಾರಗಳು. ಇವತ್ತಿನ ದಿವಸ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನ ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿರುವಂತಹ ದಿನ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ನನ್ನ ಹಾಗೂ ನನ್ನ ಪದಾಧಿಕಾರಿಗಳಿಗೆಲ್ಲರಿಗೂ ನಾನು ಹೃತ್ಪೂರ್ವಕವಾದ ಶಿರಸ ವಂದನೆಗಳು ಅರ್ಪಿಸ್ತಾ ಇದ್ದೀನಿ. ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಭಾರತದವರೆಲ್ಲರೂ ಕನ್ನಡಿಗರು ಅಲ್ಲದೇ ಇರ್ಬೋದು, ಕನ್ನಡಿಗರೆಲ್ಲರೂ ಭಾರತೀಯರೇ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಯಾಕೆ ಅಂತಂದರೆ ಭಾರತೀಯರು ಮಾತ್ರನೇ ದಾಖಲೆಗಳನ್ನು ಬರೆಯುವಂತಹ, ಇತಿಹಾಸ ಪುಟಗಳಲ್ಲಿ ಸೇರುವಂತಹ ದಿಗ್ಗಜರು ಅಂತಲೇ ಹೇಳಬೇಕು. ನನ್ನ ಪ್ರಿಯವಾದ ನಿಜವಾಗ್ಲೂ ಕಾಶಿನಾಥ್ ಸರ್ ಅವರು ನನಗೆ ತುಂಬ ಇಷ್ಟ. ಯಾಕೆಂದರೆ ನಮ್ಮಂಥವರು ಕೂಡ ಆ ಒಂದು ಮಿಡ್ಲ್ ಕ್ಲಾಸ್ ಸಿನಿಮಾಗಳನ್ನು ನೋಡಬಹುದು, ಎಂಜಾಯ್ ಮಾಡ್ಬೋದು, ಅಲ್ಲಿ ಒಳಗಡೆ ಇರುವಂತಹ ಸತ್ವಗಳನ್ನು, ಸಂದೇಶಗಳನ್ನು ತಿಳಿಸ್ಬೋದು ಅಂತ ನೋಡಿದ್ದು ಈ ಶಾರದಾವಿ ದೇವಿ ಪುತ್ರಿಯಿಂದ. ನಿಜವಾಗ್ಲೂ ಶ್ರೀಮತಿ ಅಭಿನಯ ಅವ್ರಿಗಾಗಲಿ ಅಥವಾ ಎಲ್ಲ ವಿಶ್ವ ದಾಖಲೆ ಪಡೆದಿರುವ ಎಲ್ಲರಿಗೂ ಅಭಿನಂದನೆಗಳು ಹೇಳ್ತಾ ಇದ್ದೀವಿ. ಇದು ನಿಮಗೆ 1ನೇ ದಾಖಲೆಗಳಾಗ್ಬೋದು. ದಾಖಲೆಗಳನ್ನು ಮುರಿಯುವಂಥದ್ದು ನೀವೇ ಆಗಬೇಕು ಅಂತ ಹೇಳ್ತಾ, ನಮ್ಮ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಹಾಗೂ ಕರ್ನಾಟಕ ಯೂತ್ ವೆಲ್ಫೇರ್ ಅಸೋಸಿಯೇಷನ್ನ ವತಿಯಿಂದ ಎಲ್ಲರಿಗೂ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ, ಅಭಿನಂದನೆ ಹೇಳ್ತಾ ಇದ್ದೀನಿ. ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ. ದ ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ನ್ಯೂ ಡೆಲ್ಲಿ ಈ ಸಂಘದವರು ನಮ್ಮ ಎಲ್ಲ ವಿವಿಧ ಕ್ಷೇತ್ರದ ಗಣ್ಯರನ್ನು ಗುರುತಿಸಿ, ಅದರಲ್ಲಿ ನನ್ನಂಥ ಪುಟ್ಟ ಕಲಾವಿದನ್ನು ಗುರುತಿಸಿ ಒಂದು ಅವಾರ್ಡ್ ಕೊಟ್ಟಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಶ್ರೀನಾಥ್ ಸರ್ ಆ್ಯಂಡ್ ಟೀಮ್ ಎಲ್ಲರಿಗೂ. ತುಂಬ ಖುಷಿಯಿಂದ ನಾನು ಏನು ಹೇಳ್ತೀನಿ ಅಂದರೆ, ಈ ಥರ ಎಲ್ಲ ಕಲಾವಿದರಿಗೂ ಸಿಗಬೇಕು, ಈ ಥರ ಒಂದು ಸಾಧನೆ ಮಾಡಿರೋ ಎಲ್ಲ ಕಲಾವಿದರಿಗೂ ಸಿಗಬೇಕು ಅಂತ ಹೇಳ್ಕೊಳ್ತೀನಿ. ಎಲ್ಲರನ್ನೂ ಗೌರವಿಸಿದ್ದೀರಾ, ತುಂಬ ಸಂತೋಷ ಸರ್. ಹಾಗೆ ಡಾಕ್ಟರ್ ಕೃಷ್ಣ ಅವ್ರಿಗೂ ನಾನು ಅಭಿನಂದನೆಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇದು ಒಂದು ಒಳ್ಳೆಯ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿಗೆ ನಡೆಯಲಿ ಎಂದು ನಾನು ಸಂಘಟಕರಲ್ಲಿ ಕೇಳಿಕೊಳ್ಳುತ್ತೇನೆ.
ಇದು ಸಮಾಜ ಸೇವೆ ಮಾಡುವವರಿಗೆ ಒಂದು ಥರ ಬೂಸ್ಟ್ ಕೊಟ್ಟಂತೆ. ಇನ್ನೂ ಹೆಚ್ಚಿನ ಮಟ್ಟದ ಸಮಾಜ ಸೇವೆ ಎಲ್ಲರೂ ಮಾಡಬೇಕಾಗಿ ಸವಿನಯ ಪ್ರಾರ್ಥನೆ. ಸರ್, ನಿಮ್ಮ ಮೇಲೆ ಇನ್ನೂ ಹೊಣೆಗಾರಿಕೆ ಜಾಸ್ತಿ ಆಗಿದೆ, ನೀವು ಯಾವ ಥರ ನಿಭಾಯಿಸ್ತೀರಾ ಸರ್? ನಿಭಾಯಿಸುವ ಇವರೆಲ್ಲರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಶಕ್ತಿ ನಮಗೆ ಬಂದಂತಾಗಿದೆ. ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡಲು ನಮಗೆ ಇವರು ಪ್ರಶಸ್ತಿ ಕೊಟ್ಟಂತೆ ಇನ್ನೂ ಹೆಚ್ಚಿನ ಸಮಾಜ ಮಾಡುತ್ತೇವೆ. ಮುಂಬರುವ ದಿನಗಳಲ್ಲಿ ನೀವೇನು ಪ್ಲಾನ್ ಮಾಡ್ಕೊಂಡಿದ್ದೀರಾ ಸರ್? ಮಾಡಿದ್ದೀವಿ ಸರ್. ಇನ್ನೂ ಇವ್ರ ಜೊತೆ ಕೂಡ ಇನ್ನೂ ಹೆಚ್ಚಿನ ಸಮಾಜ ಸೇವೆ ಮಾಡ್ತೀವಿ. ಮುಂದಿನ ಸಲ ಈ ಕಾರ್ಯಕ್ರಮ ನಾವು ಬಾದಾಮಿಯಲ್ಲಿ ಮಾಡಬೇಕನ್ನೋ ಉದ್ದೇಶ ಮಾಡಿದ್ವಿ. ಅದು ಉದಯ ರಘುವೀರಮಠ ಅಂತ ಹೇಳಿ ಬಾದಾಮಿಯಿಂದ ಅದು ಏನೇ ಖರ್ಚು ವೆಚ್ಚಗಳನ್ನು ನಾವು ಸರಿಪಡಿಸಿ ಮಾಡಿಕೊಂಡು ಈ ಕಾರ್ಯಕ್ರಮ ಇನ್ನೂ ಯಶಸ್ವಿ ಮಾಡ್ತೀವಿ ಸರ್. ನೆಕ್ಸ್ಟ್ ಬಾದಾಮಿ. ಕೃಷ್ಣ ಅವ್ರ ಬಗ್ಗೆ ನಿಮ್ಮ ಅನಿಸಿಕೆ ಸರ್? ಕೃಷ್ಣ ಅವ್ರ ಬಗ್ಗೆ ಹೇಳೋಕೆ ಪದಗಳಿಲ್ಲ ಸರ್. ಅವರೊಬ್ಬರು ಸಮಾಜ ಸೇವಕರು ಗುರುತಿಸೋಕಂತ ಒಂದು ಫ್ಯಾಕ್ಟ್ರಿ ಇದ್ದಂಗೆ. ನೋಡಿ, ನಾವು ಎಲ್ಲೋ ಬಾದಾಮಿ, ಎಲ್ಲೋ ಬೆಂಗಳೂರು, ಸುಮಾರು ಕಿಲೋಮೀಟರ್ ದೂರದಿಂದ ಬಂದಿರ್ತೀವಿ. ನಮ್ಮಂಥವ್ರನ್ನ ಬಾದಾಮಿಯಿಂದ ಗುರುತಿಸಿಕೊಂಡು ನಮಗೆ ಪ್ರಶಸ್ತಿ ಕೊಟ್ಟದವರಿಗೆ ಅನಂತ ಅನಂತ ಕೃತಜ್ಞತೆ ಸರ್. ಇವತ್ತು ಎಷ್ಟು ಜನ ವರ್ಲ್ಡ್ ರೆಕಾರ್ಡ್ ಪ್ರಶಸ್ತಿ ತಗೊಂಡು ಅಂಥವ್ರಿಗೆ ನೀವೇನು ಮಾತಾಡ ಇಷ್ಟ ನಿಮ್ಮ ಕಡೆ ಮೆಸೇಜ್ ಸರ್? 14 ಜನ. ಅವರು ಎಲ್ಲರಿಗೂ ಇನ್ನೂ ಹೆಚ್ಚಿನ ಇದರಲ್ಲಿ ಇನ್ನೂ ಹೆಚ್ಚಿನ ಪ್ರಶಸ್ತಿ ಸಿಗಲಿ ಮತ್ತು ಈ ವರ್ಲ್ಡ್ ರೆಕಾರ್ಡ್ ದೆಹಲಿ ಅವರು ಏನಿದಾರಲ್ಲ ಇನ್ನೂ ಇಂಥ ಸೇವಕರಿಗೆ ಹೆಚ್ಚಿನ ಮಹತ್ವ ಕೊಡಲೆಂದು ಆಶಿಸ್ತೇವೆ. ಜೈ ಭಾರತ ತನಯ ಚಲಯ ಜಾತಿ, ಜೈ ಹೇ ಕರ್ನಾಟಕ ಮಾತೆ, ಜೈ ಭೀಮ್. ನನಗೆ ವರ್ಲ್ಡ್ ರೆಕಾರ್ಡ್ ಸಿಕ್ಕಿರೋದು ಪುನರ್ಜನ್ಮ ಅನ್ನಿಸ್ತಾ ಇದೆ. ಹೇಳ್ತಾ ಇದ್ದೆ, ಸಫಾಯಿ ಕರ್ಮಚಾರಿ ಅಂತ ಒಂದು ಕೆಲಸವನ್ನು ನಾನು ಮಾಡಿರೋದು ಇದು ಜನ್ಮದಲ್ಲಿ ಮರೆಯದಂತಹ ಕೆಲಸ. ಇದು ಈ ಕೆಲಸವನ್ನು ಮಾಡಿ ನಾನು 12 ವರ್ಷ ನನ್ನ ಸಂಬಂಧದಂತಹ ನಾನು ಈ ಹೋರಾಟದಲ್ಲಿ ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟು, ಸುಪ್ರೀಂ ಕೋರ್ಟ್ ಆ್ಯಕ್ಟನ್ನು ತಗೊಂಡು ನಾನು 12 ವರ್ಷಗಳು ಮಾಡಿದೆ. ನಾನು 12 ವರ್ಷ ನನ್ನ ಸೊತ್ತು ಸಂಬಂಧ ಹೋದರೂ ಪರವಾಗಿಲ್ಲ. ಶಬರಿಮಲೆ ಮೆಟ್ಲು 18 ಮೆಟ್ಲು, 16 ಮೆಟ್ಲು ಹತ್ತಿದ್ದೀನಿ, ಇನ್ನು 3 ಮೆಟ್ಲಿದೆ. ಆ 3 ಮೆಟ್ಲನ್ನು ಸರಿ ಮಾಡಿಸ್ಕೊಡಿ ಅಂತ ನಾನು ಆ ದೇವ್ರನ್ನ ಬೇಡ್ಕೊತಾ ಇದ್ದೀನಿ. ಆ 3 ಮೆಟ್ಲು ಹತ್ತಿದ್ರೆ ಇಡೀ ವರ್ಲ್ಡಲ್ಲೇ ನಾನು ರಿಕಾರ್ಡ್, ನಿಜವಾಗ್ಲೂ ರಿಕಾರ್ಡ್ ಸಿಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಯಾಕಂದರೆ ಇದು ನಾನು ಮಾಡಿರೋದು ಸಾಧನೆ. ಇದು ಇಂಥ ಸಾಧನೆ ಇಲ್ಲ, ಇದು ವರ್ಲ್ಡ್ಗೆ ಇದು ಸಾಧನೆ. ಇದು ನಮ್ಮ ಇಂಡಿಯಾದಲ್ಲೇ ಫಸ್ಟ್ ನನಗೆ ಬಂದಿರೋ ಸಾಧನೆ ಇದು. ಯಾಕಂದರೆ ಇದು ಬಡ ಮಕ್ಕಳು ಗುಡಿಸಲಲ್ಲಿದ್ದು ಅವರ ದುಡ್ಡುಗಳನ್ನು ರಾಜಕೀಯ ವ್ಯಕ್ತಿಗಳು ಸರಿಸಮನೆ ತಿಂತಾ ಇದ್ದಾರೆ. ಅವ್ರ ದುಡ್ಡುಗಳು ಸರಿಯಾಗಿ ಸಿಗ್ತಾ ಇಲ್ಲ. ಅದನ್ನು ನಾನು ಹಿಡ್ಕೊಂಡು 12 ವರ್ಷ ನಾನು ನನ್ನ ಸುತ್ತು ಹೋದರೂ ಪರವಾಗಿಲ್ಲ, ನನ್ನ ಜನ್ಮ ಹೋದರೂ ಪರವಾಗಿಲ್ಲ, ಆ ಜನ್ಮದಲ್ಲಿ ಇದನ್ನು ಸಾರ್ಥಕ ಮಾಡಬೇಕು ಅಂತ ನಾನು ಇಷ್ಟು ವರ್ಷಗಳು ನಾನು ಹೋರಾಟ ಮಾಡ್ತಾ ಇದ್ದೀನಿ. ಈ ಹೋರಾಟದಲ್ಲಿ ಆ ದೇವರು ನನ್ನ ಹತ್ರ ಇದ್ದಾರೆ, ನನ್ನ ಆತ್ಮದಲ್ಲಿ ದೇವರಿದ್ದಾರೆ. ಆ ದೇವರೇ ನನಗೆ ಕನಕರಿಸಿ ಇದನ್ನು ಇನ್ನು 3 ಮೆಟ್ಲು, ಅಯ್ಯಪ್ಪ ಟೆಂಪಲ್ಗೆ ಹೋಗುವಾಗ 18 ಮೆಟ್ಲು ಹತ್ತಾರಲ್ಲ, ಅಯ್ಯಪ್ಪ ಟೆಂಪಲ್ 3 ಮೆಟ್ಲಿದೆ. ಆ ಮೆಟ್ಲಲ್ಲಿ ಅದು ತೀರಿಸ್ಬೇಕಂತ ಆ ದೇವ್ರನ್ನ ಕೇಳ್ಕೊತಾ ಇದ್ದೀನಿ. ಯಾಕಂದರೆ ಅದನ್ನು ಸುಪ್ರೀಂ ಕೋರ್ಟು, ಪ್ರಧಾನಮಂತ್ರಿಗಳು, ಪ್ರೆಸಿಡೆಂಟ್ಗಳು ತೀರಿಸ್ಬಿಟ್ಟು ಆ ಬಡ ಜನಗಳಿಗೆ ನಾನು ಏನು ಕೇಳ್ಕೊಡೋದು ಕೊಟ್ಬಿಟ್ರೆ ನಿಜವಾಗ್ಲೂ ವರ್ಲ್ಡ್ ರೆಕಾರ್ಡ್ಗೆ ನಾನು ಪುನರ್ಜನ್ಮ ಅಂತ ಕೊಡ್ತೀನಿ ಅಂತ ನಾನು ಈ ಮೂಲಕ ನಿಜವಾಗ್ಲೂ ಹೇಳ್ತಾ ಇದ್ದೀನಿ. ಎಲ್ಲ ಇವತ್ತೇನು ರಿಯಾಲಿಟಿ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಅವಾರ್ಡನ್ನು ಪಡೆದಂಥ ಎಲ್ಲ ನಮ್ಮ ಆತ್ಮೀಯ ಸಾಧಕರಿಗೆ ಧನ್ಯವಾದಗಳು. ಮೊದಲು ಎರಡನೇದು, ನಾವು ಕೆಲಸ ಏನು ಮಾಡ್ಬೋದು, ನಾವು ಯಾವಾಗಲೂ ಬ್ಯಾಕ್ ಡ್ರಾಪ್ ಅಂದರೆ ಹಿಂದೆಗಡೆ ಇರೋರು, ನಾವು ಮುಂದೆಗಡೆ ಬರಲ್ಲ. ಆದರೂ ನಮ್ಮನ್ನು ಮುಂದೆ ತಂದು ಮಾತಾಡಿ ಅಂದರೆ ಏನು ಮಾತಾಡೋಕ್ಕೆ ಸಾಧ್ಯ? ಇಂಥ ಸಹಜವಾಗಿ ಮಾಡಿದ ಕೆಲಸಗಳನ್ನು ಗುರುತಿಸಿ ಗೌರವಿಸುವಂಥ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆದರೆ ಅದಕ್ಕೆ ಬೆಂಗಾವಲು ನಿಂತಿರೋದು ಆತ್ಮೀಯ ಗೆಳೆಯರು, ಮಹಾ ಸಾಧಕರು ಜೊತೆಲಿದ್ದಾರೆ. ನನ್ನ ಪುಣ್ಯ, ಪೂರ್ವಜನ ಪುಣ್ಯ ಅಂತ ಅನ್ಕೊತೀನಿ. ಎಲ್ಲರಿಗೂ ಧನ್ಯವಾದಗಳು.